ಹಾಯ್ ಫ್ರೆಂಡ್ಸ್, ಬೈಜೂಸ್ ರವೀಂದ್ರನ್ ಮತ್ತು ದಿವ್ಯಾ ಗೋಕುಲ್ನಾಥ್ ಇಬ್ಬರೂ ಸೇರಿ 2011ರಲ್ಲಿ ಒಂದು ಕಂಪನಿಯನ್ನು ಪ್ರಾರಂಭ ಮಾಡ್ತಾರೆ. ಅದೇ ಬೈಜೂಸ್. ಭಾರತದ ಅತ್ಯಂತ ಧನಿಕ ನಟ ಇದಕ್ಕೆ ಬ್ರಾಂಡ್ ಅಂಬಾಸಿಡರ್. ಪ್ರಪಂಚದ ಅತ್ಯಂತ ಧನಿಕ ವ್ಯಕ್ತಿ ಈ ಕಂಪನಿಯಲ್ಲಿ ಬಂಡವಾಳವನ್ನು ಹೂಡಿದ್ದಾರೆ. ಭಾರತದಲ್ಲಿ 10 ಕೋಟಿ ಜನ ಬಳಸ್ತಾ ಇರೋ ಬೈಜೂಸ್ $1 ಬಿಲಿಯನ್ ಕಂಪನಿಯಾಗಿ ಬೆಳೆಯುತ್ತೆ. ಇಷ್ಟೊತ್ತು ಹೇಳಿದ್ದು ಬೈಜೂಸ್ನ ಒಂದು ಬ್ರೈಟ್ ಸೈಡ್ ಅಂತ ಹೇಳ್ಬೋದು. ಆದರೆ ಬೈಜೂಸ್ನ ಬೆಳವಣಿಗೆಯ ಹಿಂದೆ ಯಾರಿಗೂ ಗೊತ್ತಿಲ್ಲದ ಇನ್ನೊಂದು ಮುಖ ಇದೆ. ಬೈಜೂಸ್ ಕಂಪನಿಯ ಬಗ್ಗೆ ಮಾಡಿದ ಇನ್ವೆಸ್ಟಿಗೇಷನ್ನಲ್ಲಿ ಅದು ಹೊರಗಡೆ ಬರುತ್ತೆ. ಮೊದಲು ಎಲ್ಲ ಸರಿಯಾಗೇ ಇದ್ದರೂ ಎಜುಕೇಷನ್ ಅನ್ನುವ ವೀಕ್ನೆಸ್ಸನ್ನು ಮುಂದೆ ಇಟ್ಕೊಂಡು ಬೈಜೂಸ್ ಕಂಪನಿ ಬಿಸ್ನೆಸ್ ಮಾಡುತ್ತೆ. ಇಂಟರ್ನ್ಯಾಷನಲ್ ಮೀಡಿಯಾ ಮಾಡಿರುವ ರಿಸರ್ಚ್ ಪ್ರಕಾರ ಬೈಜೂಸ್ನಲ್ಲಿ ಮುಖ್ಯವಾಗಿ 3 ಕಡೆ ತಪ್ಪುಗಳು ಆಗ್ತಿದೆ. ಮೊದಲನೇದು ಕೌನ್ಸಿಲಿಂಗ್. ಬೈಜೂಸ್ ಕಡೆಯಿಂದ ಒಬ್ಬ ಎಕ್ಸಿಕ್ಯೂಟಿವ್ ನಿಮ್ಮ ಮನೆಗೆ ಬರ್ತಾನೆ. ನಿಮ್ಮ ಮಕ್ಕಳನ್ನು ಮುಂದೆ ಕೂರಿಸ್ಕೊಂಡು ಕೆಲವು ಪ್ರಶ್ನೆಗಳನ್ನು ಕೇಳೋದಕ್ಕೆ ಶುರು ಮಾಡ್ತಾನೆ. ಆತ ಕೇಳಿದ ಪ್ರಶ್ನೆಗಳಿಗೆ ನಿಮ್ಮ ಮಗು ಉತ್ತರ ಹೇಳದೇ ಇದ್ದಾಗ ಆತ ಕೇಳ್ತಾನೆ, ನಿಮ್ಮ ಮಗು ಇಂತಹ ಸುಲಭ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಆಗ್ತಿಲ್ಲ, ಹಾಗಾದರೆ ನೀಟ್ ಮತ್ತು IIT ಬಗ್ಗೆ ಹೇಗೆ ಯೋಚನೆ ಮಾಡ್ತೀರಾ ಅಂತ ಪೇರೆಂಟ್ಸನ್ನು ಪ್ರಶ್ನೆ ಮಾಡ್ತಾನೆ. ಪೇರೆಂಟ್ಸ್ ಎಕ್ಸಿಕ್ಯೂಟಿವ್ ಕೇಳಿದ ಪ್ರಶ್ನೆಗಳಿಗೆ ಇವರ ಮಗು ನೀಡಿರುವ ಉತ್ತರವನ್ನು ಕೇಳಿ ಆ ಮಗುವಿನ ಭವಿಷ್ಯದ ಬಗ್ಗೆ ಭಯ ಮತ್ತು ಅಭದ್ರತೆಯ ಭಾವನೆ ಉಂಟಾಗಿಬಿಡುತ್ತೆ. ನಮ್ಮ ದೇಶದಲ್ಲಿ ವಿದ್ಯೆ ಅನ್ನೋದು ಒಂದು ವೀಕ್ನೆಸ್. ಏಕೆಂದರೆ ಪ್ರತಿ ಅಪ್ಪ ಅಮ್ಮ ತಮ್ಮ ಮಕ್ಕಳು ಚೆನ್ನಾಗಿ ಓದಿ ನಮ್ಮ ಜೀವನವನ್ನು ಬದಲಾಯಿಸ್ತಾರೆ ಅಂತ ಅವರ ಓದಿಗೋಸ್ಕರ ತಲೆಯನ್ನು ಅಡ ಇಟ್ಟಾದರೂ ಹಣವನ್ನು ತರ್ತಾರೆ. ಕೊನೆಗೆ ಮಗು ಚೆನ್ನಾಗಿ ಓದೋದಕ್ಕೆ ಬೈಜೂಸ್ ಕೋರ್ಸ್ಗಳು ಸಹಾಯ ಮಾಡುತ್ತವೆ ಅಂತ ಸಾವಿರಗಟ್ಟಲೆ ಬೆಲೆಯ ಬೈಜೂಸ್ ಕೋರ್ಸ್ಗಳನ್ನು ಕೊಂಡುಕೊಳ್ತಾರೆ. ಇದು ಕೇವಲ ಒಬ್ಬ ಮಗುವಿನ ಪಾಲಕರ ಕತೆ ಅಲ್ಲ. ಸಾವಿರ ಲಕ್ಷಗಟ್ಟಲೆ ಪಾಲಕರಿಗೆ ಈ ಎಕ್ಸಿಕ್ಯೂಟಿವ್ಗಳು ತಮ್ಮ ಮಕ್ಕಳ ಭವಿಷ್ಯತ್ತಿನ ಮೇಲೆ ಭಯವನ್ನು ಕ್ರಿಯೇಟ್ ಮಾಡಿ ಲಕ್ಷಾಂತರ ಮೌಲ್ಯದ ಕೋರ್ಸ್ಗಳನ್ನು ಕೊಂಡುಕೊಳ್ಳೋ ಹಾಗೆ ಮಾಡ್ತಿದ್ದಾರೆ. ಕೌನ್ಸಿಲಿಂಗ್ ಆದಮೇಲೆ ಪೇರೆಂಟ್ಸ್ ಮನಸ್ಸಿನಲ್ಲಿ ಬರುವ ಆತಂಕ ಏನಂದರೆ, ನಮ್ಮ ಮಕ್ಕಳು ಓಡುತ್ತಿರುವ ದುಡ್ಡಿನ ದುನಿಯಾದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಆಗುತ್ತೋ ಇಲ್ವೋ ಅಂತ. ಏಕೆಂದರೆ ಆ ಎಕ್ಸಿಕ್ಯೂಟಿವ್ ಪೇರೆಂಟ್ಸ್ ಮುಂದೆನೇ ಅವರ ಮಕ್ಕಳ ಜ್ಞಾನವನ್ನು ಅಳೆದಿರ್ತಾರೆ. ಇತ್ತೀಚೆಗೆ ಒಂದು ನ್ಯೂಸ್ ಚಾನಲ್ನ ಒಂದು ಇಂಟರ್ವ್ಯೂನಲ್ಲಿ ಬೈಜೂಸ್ಗೆ ಸೇರಿದ ಒಬ್ಬ ಸೇಲ್ಸ್ ಎಕ್ಸಿಕ್ಯೂಟಿವ್ನನ್ನು ಇಂಟರ್ವ್ಯೂ ಮಾಡ್ತಾರೆ. ಅದರಲ್ಲಿ ಗೊತ್ತಾಗಿದ್ದೇನೆಂದರೆ, ಬೈಜೂಸ್ ಕೌನ್ಸಿಲಿಂಗ್ ಮಾಡುವ ಎಕ್ಸಿಕ್ಯೂಟಿವ್ಗಳಿಗೆ ಟ್ರೈನಿಂಗನ್ನು ಕೊಡ್ತಾರೆ. ಆ ಟ್ರೈನಿಂಗ್ನಲ್ಲಿ ಮಕ್ಕಳನ್ನು ಹೇಗೆ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬೇಕು ಅಂತ ಕೂಡ ಹೇಳ್ಕೊಡ್ತಾರೆ. ಉದಾಹರಣೆಗೆ ಫ್ರಾಕ್ಷನ್ಸ್ನಂತಹ ಟಾಪಿಕ್ಗಳ ಮೇಲೆ ಪ್ರಶ್ನೆಗಳನ್ನು ಕೇಳೋ ರೀತಿ ಇವರನ್ನು ಟ್ರೈನ್ ಅಪ್ ಮಾಡ್ತಾರೆ. ತುಂಬ ಜನ ಪೇರೆಂಟ್ಸ್ಗೆ ಈ ವಿಷಯ ಗೊತ್ತಿಲ್ಲದೆ ಕೌನ್ಸಿಲಿಂಗ್ ನೋಡಿ ಡಿಸಪಾಯಿಂಟ್ ಆಗಿ ಕೊನೆಗೆ ಎಕ್ಸಿಕ್ಯೂಟಿವ್ ಹೇಳುವ ದಾರಿಗೆ ಬಂದು ಬಿಡ್ತಾರೆ. ಬೈಜೂಸ್ನ ಕೋರ್ಸ್ಗಳು 3500ರಿಂದ ಪ್ರಾರಂಭ ಆಗಿ ₹1,00,000 ಇದೆ. ಈ ಕೋರ್ಸ್ಗಳನ್ನು ಕೊಂಡುಕೊಳ್ಳೋದಕ್ಕೆ ಆಗದ ತುಂಬ ಜನ ಪೇರೆಂಟ್ಸ್ ಲೋನ್ ಮುಖಾಂತರ ಪ್ರತಿ ತಿಂಗಳು ಬಡ್ಡಿ ಕಟ್ಟಿ ಕೋರ್ಸ್ಗಳನ್ನು ಕೊಂಡುಕೊಳ್ತಿದ್ದಾರೆ. ಈ ವಿಷಯದ ಬಗ್ಗೆ ಇನ್ನೊಬ್ಬ ಎಕ್ಸಿಕ್ಯೂಟಿವ್ ಹೇಳಿದ್ದೇನೆಂದರೆ, ಕೌನ್ಸಿಲಿಂಗ್ ಟೈಮಲ್ಲಿ ಎಕ್ಸಿಕ್ಯೂಟಿವ್ಸ್ ಲೋನ್ ಅನ್ನುವ ಶಬ್ದವನ್ನು ಬಳಸದೆ ಬೈಜೂಸ್ ಕಂಪನಿಯವರು EMI ಪದವನ್ನೇ ಬಳಸಿ ಅಂತ ಹೇಳ್ತಾರೆ. ಇದರಿಂದ ತುಂಬ ಜನ ಪೇರೆಂಟ್ಸ್ಗೆ ಅವರು ಲೋನ್ ಮುಖಾಂತರ ಕೋರ್ಸ್ಗಳನ್ನು ಕೊಂಡುಕೊಳ್ತಿದ್ದಾರೆ ಅಂತ ಗೊತ್ತಿಲ್ಲದೆ EMI ಅಂತ ತಿಳ್ಕೊಂಡು ಸೈನ್ಗಳನ್ನು ಮಾಡ್ತಿದ್ದಾರೆ. ಇನ್ನು ಎರಡನೇದು ರೀಫಂಡ್. ಕೋರ್ಸ್ಗಳಾಗಿರಲಿ, ಕ್ವಾಲಿಟಿ ಆಗಿರಲಿ, ಹಿಡಿಸದೇ ಇದ್ದು 15 ದಿನಗಳ ಒಳಗೆ ದೂರನ್ನು ಕೊಟ್ಟರೆ ಕಟ್ಟಿರುವ ಪೂರ್ತಿ ಹಣವನ್ನು ರೀಫಂಡ್ ಮಾಡೋದು ಕಂಪನಿಯ ನಿಯಮ. ಆದರೆ ಇದು ಕೇವಲ ಮಾತುಗಳಲ್ಲಷ್ಟೇ ಇದೆ. ಯಾಕೆಂದರೆ ತುಂಬ ಜನ ಪಾಲಕರು ಈ ವಿಷಯದ ಬಗ್ಗೆ ಕಾಲ್ ಮಾಡಿದರೆ ರೀಫಂಡ್ ಮಾತು ಬಿಡಿ, ಎಕ್ಸಿಕ್ಯೂಟಿವ್ಗಳು, ಮ್ಯಾನೇಜರ್ಗಳು ಕಾಲ್ ರಿಸೀವ್ ಮಾಡೋದೇ ಇಲ್ಲ. 1 ವರ್ಷ 2 ವರ್ಷಗಳವರೆಗೆ ಕೋರ್ಸನ್ನು ಬುಕ್ ಮಾಡಿರುವ ಪೇರೆಂಟ್ಸ್ 15 ದಿನ ಕಳೆದು ಹೋಗಿರೋದ್ರಿಂದ ಕ್ವಾಲಿಟಿ ಹಿಡಿಸದೇ ಇದ್ದರೂ ಹಣದ ರೀಫಂಡ್ಗಾಗಿ ತುಂಬ ಕಷ್ಟಪಡ್ತಿದ್ದಾರೆ. ಕೋರ್ಸ್ಗಳ ವೆಚ್ಚ ಸಾವಿರಗಳಲ್ಲಿ, ಲಕ್ಷಗಳಲ್ಲಿ ಇರೋದ್ರಿಂದ ಕೆಲವು ಪೇರೆಂಟ್ಸ್ ಈ ವಿಷಯದ ಬಗ್ಗೆ ಕಾನೂನಾತ್ಮಕವಾಗಿ ಮೀಡಿಯಾಗಳಿಗೆ, ಸೋಷಿಯಲ್ ಮೀಡಿಯಾಗಳಿಗೆ ಹೋಗ್ತಾರೆ. ಇಂತಹ ಕೇಸ್ಗಳಲ್ಲಿ ಕೆಲವರಿಗೆ ರೀಫಂಡ್ ಆಗಿದೆ. ಇಲ್ಲಿ ನೀವು ಯೋಚನೆ ಮಾಡಬೇಕು, 10 ಕೋಟಿ ಕುಟುಂಬಗಳಲ್ಲಿ ಎಷ್ಟು ಜನ ಪೇರೆಂಟ್ಸ್ ಅವರ ಬ್ಯುಸಿ ಲೈಫ್ನಲ್ಲಿ ರೀಫಂಡ್ಗೋಸ್ಕರ ಹೋರಾಟ ಮಾಡ್ತಾರೆ ಹೇಳಿ. ಕೊನೆಯದು ಅಡ್ವರ್ಟೈಸಿಂಗ್. 2020ರಲ್ಲಿ ವೈಟ್ ಹ್ಯಾಟ್ ಜೂನಿಯರ್ ಅನ್ನುವ ಮಕ್ಕಳಿಗೆ ಕೋಡಿಂಗ್ ಕಲಿಸುವ ಕಂಪನಿ ಅಂತ ಬೈಜೂಸ್ ಇದನ್ನು ಕೊಂಡುಕೊಳ್ಳುತ್ತೆ. ಇದನ್ನು ಕೊಂಡುಕೊಂಡ ಕೆಲವೇ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಜಾಹೀರಾತು ಕಾಣಿಸೋದಕ್ಕೆ ಶುರುವಾಗುತ್ತೆ. ಇದರಲ್ಲಿ ಉಲ್ಫ್ ಗುಪ್ತಾ ಅನ್ನುವ ಹುಡುಗ ವೈಟ್ ಹ್ಯಾಟ್ನಿಂದ ಕೋಡಿಂಗ್ ಕಲ್ತ್ಕೊಂಡು 150 ಕೋಟಿ ಸ್ಯಾಲರಿ ಬರುವ ಕೆಲಸಕ್ಕೆ ಗೂಗಲ್ ಕಂಪನಿಯಲ್ಲಿ ಸೆಲೆಕ್ಟ್ ಆಗಿದ್ದಾನೆ ಅಂತ ಕೊಡ್ತಾರೆ.
ಆದರೆ ನಗು ಬರುವ ಮಾತೇನೆಂದರೆ ಅಡ್ವರ್ಟೈಸ್ಮೆಂಟ್ನಲ್ಲಿದ್ದ ಉಲ್ಫ್ ಗುಪ್ತಾ ಹುಡುಗನ ವಯಸ್ಸು ಒಂದೊಂದು ಪ್ಲಾಟ್ಫಾರ್ಮ್ನಲ್ಲಿ ಒಂದೊಂದು ರೀತಿ ಡಿಸ್ಪ್ಲೇ ಆಗುತ್ತೆ. ಒಂದು ಕಡೆ ಇವನ ವಯಸ್ಸು 13 ವರ್ಷ ಅಂತ ಇದ್ದರೆ ಇನ್ನೊಂದು ಕಡೆ 9 ವರ್ಷ ಅಂತ ಇದೆ. ಒಂದು ಕಡೆ 150 ಕೋಟಿ ಸ್ಯಾಲ್ರಿ ಅಂತ ಇದ್ದರೆ ಇನ್ನೊಂದು ಕಡೆ 20 ಕೋಟಿ ಅಂತ ಇದೆ. ಇದನ್ನು ಗಮನಿಸಿದ ASC ಅಂದರೆ ಅಡ್ವರ್ಟೈಸಿಂಗ್ ಸ್ಟ್ಯಾಂಡರ್ಡ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ವೈಟ್ ಹ್ಯಾಟ್ ಜೂನಿಯರ್ನ 5 ಜಾಹೀರಾತುಗಳನ್ನು ಫೇಕ್ ಅಂತ ಬ್ಯಾನ್ ಮಾಡುತ್ತೆ. ಹೀಗೆ ನಕಲಿ ಜಾಹೀರಾತುಗಳಿಂದ ಮತ್ತು ಸ್ಟಾರ್ ಹೀರೋಗಳನ್ನು ಬಳಸಿಕೊಂಡಿದ್ದರಿಂದ ಪೇರೆಂಟ್ಸ್ನ ನಂಬಿಕೆಯನ್ನು ಹಣವನ್ನಾಗಿ ಬದಲಾಯಿಸಿಕೊಳ್ತಿದ್ದಾರೆ. ಬೈಜೂಸ್ ಅನ್ನೋ ಕಂಪನಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಆನ್ಲೈನ್ ಎಜುಕೇಷನ್ ಸಿಗಬೇಕು ಅನ್ನುವ ಅದ್ಭುತವಾದ ಐಡಿಯಾದೊಂದಿಗೆ ಸ್ಟಾರ್ಟ್ ಆಗುತ್ತೆ. ಆದರೆ ದುರಾದೃಷ್ಟ ಏನಂದರೆ ಹಣದ ಹಿಂದೆ ಬಿದ್ದು ಒಂದು ಮಾರ್ಕೆಟಿಂಗ್ ಕಂಪನಿಯಾಗಿ ಬದಲಾಗ್ತಿದೆ. ಬೈಜೂಸ್ ಕಂಪ್ಲೀಟಾಗಿ ಫ್ರಾಡ್ ಅಂತ ಹೇಳೋದಕ್ಕಾಗಲ್ಲ. ಏಕೆಂದರೆ ಇವತ್ತಿಗೂ ಕೂಡ ಬೈಜೂಸ್ನ ಕಸ್ಟಮರ್ಸ್ ತುಂಬ ಜನ ಅವರು ತೆಗೆದುಕೊಂಡ ಕೋರ್ಸ್ಗಳಿಂದ ತೃಪ್ತಿ ಪಡ್ತಿದ್ದಾರೆ. ಅದೇ ರೀತಿ ತುಂಬ ಜನ ಕಸ್ಟಮರ್ಸ್ ತೊಂದರೆಯನ್ನು ಕೂಡ ಅನುಭವಿಸ್ತಿದ್ದಾರೆ. ಪೇರೆಂಟ್ಸ್ ತಿಳ್ಕೋಬೇಕಾಗಿರೋದೇನೆಂದರೆ ಒಬ್ಬ ಎಕ್ಸಿಕ್ಯೂಟಿವ್ ಕೌನ್ಸಿಲಿಂಗ್ಗೆ ನಿಮ್ಮ ಮನೆಗೆ ಬಂದಾಗ ಆತನ ಉದ್ದೇಶ ನಿಮ್ಮ ಮಗುವಿನ ಜ್ಞಾನವನ್ನು ಚೆಕ್ ಮಾಡೋದಲ್ಲ, ಹೇಗಾದರೂ ಮಾಡಿ ನಿಮ್ಮ ಮಕ್ಕಳನ್ನು ಕಂಪನಿಯಲ್ಲಿ ಸೇರಿಸಿಕೊಳ್ಳೋದಾಗಿರುತ್ತೆ. ಜಸ್ಟ್ ಬೈಜೂಸ್ ಆ್ಯಪನ್ನು ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿದ ತಕ್ಷಣ ನಿಮಗೆ ಫೋನ್ ಬರುತ್ತೆ, ಕೋರ್ಸನ್ನು ಪರ್ಚೇಸ್ ಮಾಡಿ ಅಂತ. ಬೇಡ ಅಂತ ಹೇಳಿದ್ರು ದಿನಕ್ಕೆ 20ರಿಂದ 25 ಕಾಲ್ಗಳು ಬರುತ್ತೆ. ಇನ್ನು ಕೆಲವು ಎಕ್ಸಿಕ್ಯೂಟಿವ್ಗಳಾದರೆ ಪೇರೆಂಟ್ಸ್ಗೆ ಫೋನ್ ಮಾಡಿ ಅವರು ಕೋರ್ಸ್ಗಳನ್ನು ತೆಗೆದುಕೊಳ್ಳೋದಕ್ಕೆ ನಿರಾಕರಿಸಿದ್ರೆ ಪಾಲಕರನ್ನು ಅವಮಾನಪಡಿಸಿದ್ದೂ ಇದೆ. ಈ ಅನುಭವ ಈ ವಿಡಿಯೋವನ್ನು ನೋಡ್ತಾ ಇರೋ ನಿಮಗೂ ಕೂಡ ಆಗಿರಬಹುದು. ಕೊನೆಗೆ ಹೇಳೋದೇನೆಂದರೆ ನಿಮ್ಮ ಮಗು ತುಂಬ ಚೆನ್ನಾಗಿ ಓದಬೇಕು, ತಿಂಗಳಿಗೆ ಲಕ್ಷಗಟ್ಟಲೆ ದುಡಿಬೇಕು ಅನ್ನುವ ನಿಮ್ಮ ಆಸೆಯನ್ನು ಮಕ್ಕಳ ಮೇಲೆ ಹೇರಬೇಡಿ. ನಿಮ್ಮ ಮಗುವಿನ ಸಾಮರ್ಥ್ಯ ಏನು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ತಕ್ಕಂತೆ ಮಗುವಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಿ. ಅಷ್ಟೇ ವಿನಃ ಇಂತಹ ಸುಳ್ಳು ಕಂಪನಿಗಳ ಜಾಲಕ್ಕೆ ಬೀಳಬೇಡಿ. ಜೈ ಹಿಂದ್.